ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅದ್ಭುತವಾದ ಶಕ್ತಿ ನಮ್ಮೆಲ್ಲರ ನಾಯಕರು ಆದಂಥ BS ಯಡಿಯೂರಪ್ಪಾಜಿಯವರು ರಾಜಕೀಯ ಕ್ಷೇತ್ರಕ್ಕೆ ಬಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ 10 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಸಮಾವೇಶ ನಡೀತದೆ. ಆ ಸಮಾವೇಶಕ್ಕೆ ನಾವು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 25ಕ್ಕೂ ಹೆಚ್ಚು ಬಸ್ಸುಗಳು ಮತ್ತು 50ಕ್ಕೂ ಹೆಚ್ಚು ಕಾರುಗಳು ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ಯಡಿಯೂರಪ್ಪ ಅಂತಂದ್ರೇ ಒಂದು ಕೂಗು. ಈ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದಲ್ಲಿ ಒಂದೇ ಸೀಟ್ ಇದ್ದಾಗಲೂ ಕೂಡ ಸೈಕಲಲ್ಲಿ ಓಡಾಡಿ, ಅಂಬಾಸಿಡರ್ ಕಾಲಲ್ಲಿ ಓಡಾಡಿ, ಯಾರು ನಮ್ಮ ಯಡಿಯೂರಪ್ಪಾಜಿ ಆಗಿರ್ಬೋದು, ನಮ್ಮ ಅನಂತಕುಮಾರ್ಜಿ ಅವರು ಇವತ್ತಿಲ್ಲ, ಇಬ್ಬರು ಜೋಡತ್ಲ ಓಡಾಡಿ ಭಾರತೀಯ ಜನತಾ ಪಾರ್ಟಿನ ನಮ್ಮ ಕರ್ನಾಟಕದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ತಂದುಕೊಟ್ರು. ಯಡಿಯೂರಪ್ಪಾಜಿ ಅವರು ಒಬ್ಬರೇ ಗೆದ್ದಿದ್ರು ಸಹ ಒಂದು ಮಾತಿತ್ತು, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ನಾವೆಲ್ಲ ಯಡಿಯೂರಪ್ಪನ ತುಂಬ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ವಿ. ನಾವು 2004ರಲ್ಲಿ ನಮ್ಮ ತಂದೆಯವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದಾಗ ಯಡಿಯೂರಪ್ಪಾಜಿಯವ್ರ ಹತ್ರ ನಾವು ಹೋಗಿ ಸೀಟ್ ಕೇಳಿದಾಗ ತುಂಬು ಹೃದಯದಿಂದ ಅವ್ರು ಒಪ್ಕೊಂಡು ಅನಂತಕುಮಾರ್ ಅವರಿಬ್ಬರು ಸೇರಿ ಸೀಟ್ ಕೊಟ್ಟರು. ಯಡಿಯೂರಪ್ಪ ಅವ್ರು ಹೆಂಗೆ ಅಂತಂದರೆ ಒಂದು ತಾಯಿ ಹೃದಯ. ಅವರು ಎಲ್ಲರೂ ಗಮನಿಸ್ತಾ ಇರ್ತಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವಾಗ ಸ್ಥಾನಮಾನ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ಅವ್ರು ನಂಬಿದವ್ರು ಇದುವರೆಗೂ ಯಾರೂ ಕೆಟ್ಟಿಲ್ಲ. ಯಡಿಯೂರಪ್ಪರವರು ಯಾವತ್ತೂ ಅಷ್ಟೇ ಒಬ್ಬ ರೈತ ಪರ ಹೋರಾಟಗಾರರು, ಒಬ್ಬ ಪುರಸಭಾ ಸದಸ್ಯರಾಗಿ 4 ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನು ಈ ಕರ್ನಾಟಕದಲ್ಲಿ ತಂದಂಥ ಕೀರ್ತಿ ನಮ್ಮ ಯಡಿಯೂರಪ್ಪನವ್ರಿಗೆ ಸಲ್ಲುತ್ತೆ. ಯಡಿಯೂರಪ್ಪನವ್ರು ಕೊಟ್ಟಿರೋದು ಒಂದೊಂದು ಭಾಗ್ಯ ಅಲ್ಲ, ಆವಾಗ ಒಂದೊಂದು ಸ್ಕೀಮ್ಸು ಅಲ್ಲ. ಹೆಣ್ಣುಮಕ್ಕಳಾದಾಗ ಮಗು ನಮಗೆ ಬೇಡ ಅಂತ ಇದ್ದವ್ರಿಗೆ ಅವತ್ತು ಒಂದು ಸ್ಕೀಮ್ ಕೊಟ್ಟರು, ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು. ಶಾಲೆಯ ವಿದ್ಯಾರ್ಥಿಗಳಿಗೆ ಅವತ್ತೇ ಸೈಕಲ್ ಕೊಟ್ಟರು. ಸುಮಾರಷ್ಟು ಜನಪ್ರಿಯ ಯೋಜನೆಗಳು ಯಡಿಯೂರಪ್ಪನವರು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರದಲ್ಲೇ ಕೃಷಿಕರಿಗೆ ಅಂದರೆ ರೈತರಿಗೆ ಮೊದಲನೇ ಪ್ರತ್ಯೇಕ ಬಜೆಟ್ ಯಾರಪ್ಪ ಮಂಡಿಸಿದಂದರೆ ನಮ್ಮ BS ಯಡಿಯೂರಪ್ಪಾಜಿ. ಅಂಥ ಒಂದು ಮಹಾನಾಯಕನ 50 ವರ್ಷ ರಾಜಕೀಯ ಮಾಡೋದಂದರೆ ಕಡಿಮೆ ಇದೆಲ್ಲ. ಅವರ ಒಂದು ಅಭಿಮಾನಿಗಳೆಲ್ಲನೂ ಸೇರಿ ನಿಮ್ಮ ಈ ಸಾಧನೆಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಒಂದು ಸಮಾವೇಶ ಮಾಡಬೇಕು ಅಂದಾಗ ಬೇಡಪ್ಪ ಬೇಡ, ಅವಶ್ಯಕತೆ ಇಲ್ಲ ಅಂದಾಗ ಇಲ್ಲ ನಿಮಗೆ ಬೇಡ ಅಂದರೂ ಕೂಡ ನಮ್ಮಂಥ ಯುವ ಕಾರ್ಯಕರ್ತರಿಗೆ, ನಮ್ಮಂಥ ಬೆಳೆಯುವಂಥ ಕಾರ್ಯಕರ್ತರು ಬೇಕು, ನಿಮ್ಮ ಸ್ಫೂರ್ತಿ ಬೇಕು ಅಂದಾಗ ಈ ಒಂದು ಸಮಾವೇಶಕ್ಕೆ ಒಪ್ಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಸಾವಿರಾರು ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ ಬಂಗಾರಪೇಟೆಯಿಂದ ಸುಮಾರು 25ಕ್ಕೂ ಹೆಚ್ಚು ಬಸ್ಸು ಮತ್ತು 50ಕ್ಕೂ ಹೆಚ್ಚು ಕಾರುಗಳು ಆ ಕಾರ್ಯಕ್ರಮಕ್ಕೆ ಹೋಗಿ ಅವರ ಒಂದು ಅಭಿಮಾನದ ಒಂದು ಸಮಾರಂಭ ಏನಿದೆ, ಅಭಿಮಾನೋತ್ಸವ, ಅದರಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಒಂದ್ಸಲ ನಾನು ಮಾತು ಮುಗಿಸ್ತಾ ಇದ್ದೀನಿ. ತಾಲೂಕಿನಿಂದ ರಾಜ್ಯದ ಎಂದೂ ಕಂಡಂತಹ ಒಂದು ಅದ್ಭುತವಾದ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂತ ಹೇಳಿದ್ರೆ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ನಮ್ಮ BS ಯಡಿಯೂರಪ್ಪನವರು ಅಂತ ಹೇಳೋಕ್ಕೆ ಎಲ್ಲರೂ ಗೌರವದಿಂದ ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ರಪ್ರಥಮವಾಗಿ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ ಹಾಲಿನ ದರ 2 ರೂಪಾಯಿ ಗೌರವಧನ ನೀಡಿದ್ದು ಅವರೇ. ಅಂಥವರು 50 ವರ್ಷದ ಸಾಧನೆಯನ್ನು ಅವರು ಇವತ್ತು ಮಾಡಿದ್ದಾರೆ. ಆ 50 ವರ್ಷದ ರಾಜಕೀಯ ಜೀವನದಲ್ಲಿ ಹೋರಾಟಗಳ ಮುಖಾಂತರ ಅವರ ರಾಜಕೀಯವನ್ನು ಆರಿಸಿಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇಷ್ಟು ಬೆಳಿಬೇಕು ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಸಾಧ್ಯವಾಗಿದೆ. ಅವ್ರನ್ನ ಬಿಟ್ಟರೆ ಬೇರೆ ಯಾರಿಂದ ಆಗೋದಿಲ್ಲ ಅಂತ ಒಂದು ಎಲ್ಲರ ಭಾವನೆಯಲ್ಲೂ ಅವರ ಮೇಲೆ ಇದೆ. ಅದಕ್ಕೆ ಅವರ ಸುಪುತ್ರರಾದ ವಿಜೇಂದ್ರ ಅವರು ಕೂಡ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಹಾಗೂ ಈ ಯಡಿಯೂರಪ್ಪನವರ 50 ವರ್ಷಗಳ ಸಾಧನೆಯನ್ನು ಇವತ್ತು ಒಂದು ಸಮಾವೇಶವನ್ನು ಎಲ್ಲರೂ ಕಾರ್ಯಕರ್ತರು ಎಲ್ಲ ಸೇರಿ, ಅವರೇನು ಕೇಳಲಿಲ್ಲ ಆದರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಮುಖಂಡರು ಅವರು ಒಳ್ಳೆಯ ಒಂದು ರೈತರ ಹೋರಾಟಗಾರರು ಅವರ ಹೋರಾಟ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿದೆ.
ಅದರಿಂದ ಅವರನ್ನು ಎಲ್ಲರೂ ಗುರುತಿಸಬೇಕು, ಗೌರವಿಸಬೇಕು, ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ನಮ್ಮ ಬಂಗಾರಪೇಟೆಯಿಂದ ಸುಮಾರು ಒಂದು 15 ಬಸ್ಗಳು ಈಗಾಗಲೇ ಹೋಗಿದೆ. ಇಲ್ಲಿ ಒಂದು 4-5 ಬಸ್ ಇವಾಗಿದೆ. ಮೊದಲೇ ಓಟ ಇನ್ನೂ 1-2 ಬರೋದು ಇದೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೂ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಹತ್ತಿರ ಇರೋರು ಜಾಸ್ತಿ ಬರ್ತಾರೆ. ನಾವು ದೂರದಿಂದ ಗೌರವವಾಗಿ ಅವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ವೆಂಕಟಪ್ಪನವರು ಮತ್ತು ಬಿ ವಿ ಮಹೇಶ್ನವರ ಮುಖಾಂತರ ಇವತ್ತು ನಮಗೆ 25 ಬಸ್ಗಳು ಬಂಗಾರಪೇಟೆಯಿಂದ ಒಂದು 10-15 ಟಾಟಾ ಸುಮೋ ಕೂಡ ಹೊರಡ್ತಾ ಇದೆ.